ಬಂಡಾಯದ ಕಚ್ಚಾಟದ ಮಧ್ಯೆ ಕೂಡ ಶಿವಮೊಗ್ಗಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರದ ಅಂಗವಾಗಿ ಬರ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲೇ ಪ್ರಧಾನಿ ಮೋದಿ ಜೊತೆಗೆ ಈಶ್ವರಪ್ಪ ಅವರನ್ನ ಕರ್ಕೊಂಡು ಬಂದು ಮಾತುಕತೆ ನಡೆಸೋದಕ್ಕೆ ಚಿಂತನೆ ಕೂಡ ಆಗ್ತಾ ಇದೆಯಂತೆ. ಬಿಜೆಪಿಗರ ಈ ಸರ್ಕಸ್ ಸಕ್ಸಸ್ ಆಗುತ್ತಾ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರಬೇಕಾದ್ರೇನೆ ಈ ಬಂಡಾಯದ ಅಂಡರ್ ಕರೆಂಟ್ ಏನಿದೆ ಅದನ್ನೆಲ್ಲ ತಣ್ಣಗಾಗಿಸಿ BY ರಾಘವೇಂದ್ರ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನೋದು ಸ್ಥಳೀಯ ನಾಯಕರು ಜೊತೆಗೆ ರಾಜ್ಯ ಬಿಜೆಪಿ ನಾಯಕರ ಮಹತ್ವಾಕಾಂಕ್ಷೆ. ಬಟ್ ಅದು ಈಡೇರುತ್ತಾ ಅನ್ನೋದೇ ಕುತೂಹಲ. ಯಾಕಂದ್ರೆ ಇಲ್ಲಿ ತನಕ ತಮ್ಮ ಅಚಲ ನಿರ್ಧಾರದಿಂದ ಈಶ್ವರಪ್ಪ ಅವರು ಹಿಂದೆ ಸರಿದಿಲ್ಲ. ಸೊ ಏನ್ ಮಾಡ್ತಾರೆ? ಒಂದು ಆಪ್ಷನ್ ಅಂತೂ ಇದೆ, ಬಿಜೆಪಿ ಹೈಕಮಾಂಡ್ ನ ಮುಖಾಂತರನೇ ಈಶ್ವರಪ್ಪ ಅವರ ಮನವೊಲಿಸೋದು. ಅದನ್ನ ಯಾವ ಹಂತದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ, ಅದಕ್ಕೆ ಇಲ್ಲಿ ತನಕ ಎಷ್ಟು ಯಶಸ್ಸು ಸಿಕ್ಕಿದೆ ಅನ್ನೋದೇ ಕುತೂಹಲ. ನಿನ್ನೆ ತನಕ ಅಂತೂ ಯಾವುದೇ ಯಶಸ್ಸು ಸಿಕ್ಕಿರ್ಲಿಲ್ಲ. ಬಟ್ 1-2 ಗಂಟೆನಲ್ಲಿ ಏನಾದ್ರೂ ಚಮತ್ಕಾರಗಳು ಆಗುತ್ತಾ? ಪವಾಡದ ನಿರೀಕ್ಷೆಯಲ್ಲಿ ರಾಜ್ಯ ಬಿಜೆಪಿ ಇದೆ ಈಶ್ವರಪ್ಪ ಅವರ ವಿಚಾರದಲ್ಲಿ ಈ ಸಲ. ಅದಾಗತ್ತಾ ಅನ್ನೋದೇ ಪ್ರಶ್ನೆ. ಈಶ್ವರಪ್ಪ ಅವರ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ. ಅವ್ರು ಯಾವಾಗ ಮುನಿಸಿಕೊಂಡಿದ್ರು ಪಕ್ಷದ ವಿರುದ್ಧ ಹಾಗೆಲ್ಲ ಶಮನ ಆಗಿದ್ದಾರೆ. ಆಮೇಲೆ ಈಶ್ವರಪ್ಪ ಅವರು ತುಂಬಾ ಇಂಪಲ್ಸಿವ್, ನೋವಾದಾಗಷ್ಟೇ ಅವರ ನೋವನ್ನು ವ್ಯಕ್ತಪಡಿಸ್ತಾರೆ. ಆಮೇಲೆ ಪಕ್ಷಕ್ಕಾಗಿ ಪಕ್ಷದ ಜೊತೆಗೆ ಇರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇತ್ತು. ಬಟ್ ಅದು ಭ್ರಮ ನಿರಸನ ಆದಂಗಿದೆ. ಹಿಂದೆ ಈಶ್ವರಪ್ಪ ಅವರು ಈ ರಾಯಣ್ಣ ಬ್ರಿಗೇಡ್ ಅಂತ ಮಾಡಕ್ ಹೋದಾಗ ಅಮಿತ್ ಶಾ ಅವ್ರ ಹತ್ರ ಕರೆ ಮಾಡಿಸಿ ಆ ಸಮಾವೇಶದಿಂದ ಬ್ಯಾಕ್ಔಟ್ ಆಗಿದ್ರು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಶ್ವರಪ್ಪ ಅವರ ಮನವೊಲಿಕೆಗೆ ರಾಜ್ಯ ಬಿಜೆಪಿ ನಾಯಕರ ಹತ್ರ ಇರೋದು ಅತ್ಯಂತ ಪ್ರಮುಖ ಆಯ್ಕೆ ಹಾಗೂ ಕೊನೆಯ ಆಯ್ಕೆ ಅಂತ ಹೇಳಿದ್ರೆ ಅದು ಹೈಕಮಾಂಡ್ ಮುಖಾಂತರ. ಸೊ ರಾಷ್ಟ್ರೀಯ ಬಿಜೆಪಿ ವರಿಷ್ಠರಿಂದ ಮನವೊಲಿಸುವಂತಹ ಕೆಲಸಕ್ಕೆ ಬಿಜೆಪಿ ನಾಯಕರು ಕೈ ಹಾಕಿದ್ದಾರಾ? ಕೈ ಹಾಕಿದ್ರೆ ಯಾರ ಮುಖಾಂತರ? ಆಮೇಲೆ ಅದು ಸಕ್ಸಸ್ ಸಿಗುವಂತಹ ಸಾಧ್ಯತೆ ಎಷ್ಟು ಅಂತ? ಕಳೆದ 3 ದಿನಗಳಿಂದಲೂ ಕೂಡ ಈಶ್ವರಪ್ಪನವ್ರನ್ನ ಮನವೊಲಿಸುವಂತಹ ಸಂಧಾನ ಮಾಡುವಂತಹ ಪ್ರಯತ್ನಗಳು ನಡೀತಾನೆ ಇದಾವೆ. ರಾಜ್ಯ ನಾಯಕರು ಕೂಡ ಬಂದು ಭೇಟಿ ಮಾಡಿ ಮಾತನಾಡಿದ್ದಾರೆ. ರಾಷ್ಟ್ರೀಯ ನಾಯಕರು ಅಂದ್ರೆ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಮತ್ತೆ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ GV ರಾಜೇಶ್ ಅವರು ಕೂಡ ನಿನ್ನೆ ಬಂದು 1 ಅವರ್ ಕಾಲ ವೇಟ್ ಮಾಡಿ ಈಶ್ವರಪ್ಪ ಬರದೇ ಇರೋದ್ರಿಂದ ವಾಪಸ್ ಅವ್ರ ಮನೆಯಿಂದ ಹೋಗಿದ್ದಾರೆ. ಅಂದ್ರೆ ಅಲ್ಲಿ ಈಶ್ವರಪ್ಪನವರು ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ, ಅಂದ್ಕೊಂಡಿದ್ದಾರೆ. ತಮ್ಮ ಹಠವನ್ನ ಬಿಡೋದಿಲ್ಲ. ಶತಾಯಗತಾಯ ಹಾವೇರಿಯಲ್ಲಿ ಟಿಕೆಟ್ ಕೊಡ್ಲೇಬೇಕು ಮಗನಿಗೆ, ಇಲ್ದಿದ್ರೆ ನನ್ನ ಬಂಡಾಯ ಸ್ಪರ್ಧೆ ಖಚಿತ ಅನ್ನುವಂತ ಸಂದೇಶವನ್ನ ಈ ಮೂಲಕ ರಾಷ್ಟ್ರೀಯ ನಾಯಕರಿಗೂ ರಾಜ್ಯ ನಾಯಕರಿಗೂ ರವಾನೆ ಮಾಡಿದ್ದಾರೆ. ಇದು ಒಂದ್ ರೀತಿಯಲ್ಲಿ ತಲೆನೋವಾಗಿ ಮಾರ್ಪಟ್ಟಿರುವಂತದ್ದು ರಾಜ್ಯ ನಾಯಕರಿಗೆ. ಅದು ಅಲ್ಲದೇನೆ ಇವತ್ತು ಮೋದಿ ಅವರು ಕೂಡ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಮೋದಿ ಅವರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆಗಿರುವಂತಹ ಈಶ್ವರಪ್ಪನವರು ಇರಲೇಬೇಕು, ಇಲ್ಲಾಂದ್ರೆ ಬೇರೆ ಸಂದೇಶ ಹೋಗುತ್ತೆ, ಕಾಂಗ್ರೆಸ್ಗೆ ಒಂದ್ ರೀತಿಯಲ್ಲಿ ಲಾಭ ಮಾಡಿಕೊಟ್ಟಂಗಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಒಂದ್ ರೀತಿಯಲ್ಲಿ ಮತ್ತೊಂದು ಸಂಧಾನ ಮಾತುಕತೆಗೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಮಧ್ಯಾಹ್ನ ಏನು ಮೋದಿ ಅವರು ಏರ್ಪೋರ್ಟ್ಗೆ ಬರ್ತಾರೆ, ಶಿವಮೊಗ್ಗ ಏರ್ಪೋರ್ಟ್ಗೆ, ಅಲ್ಲೇ ಮೋದಿ ಅವ್ರ ಮೂಲಕ ಅಥವಾ ಅಮಿತ್ ಶಾ ಅವ್ರ ಮೂಲಕ ಈಶ್ವರಪ್ಪನವ್ರಿಗೆ ಕರೆ ಮಾಡಿಸಿ ಮಾತುಕತೆಗೆ ಬನ್ನಿ ಅನ್ನುವಂತ ಒಂದು ಆಹ್ವಾನ ಕೊಡುವಂತದ್ದು. ಮೋದಿ ಅವರನ್ನ ಭೇಟಿ ಮಾಡಿಸಿ ಅವರ ಮುನಿಸು ಶಮನ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದು ಸಕ್ಸಸ್ ಆಗುತ್ತಾ ಕಾದ್ ನೋಡ್ಬೇಕು. ಒಂದು ವೇಳೆ ಇವತ್ತು ಮೋದಿ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಅಂದ್ರೆ ಅವರು ತಮ್ಮ ಹಠದಿಂದ ಹಿಂದೆ ಸರಿದಿಲ್ಲ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಮಾಡ್ತಿದೆ ಅಂತ. ರೈಟ್, ಧನ್ಯವಾದ ಮಸೂದ್.